ಓಂ ಶಾಂತಿ. ಇವತ್ತಿನ ಟಾಪಿಕ್ ಮಂಡಿ ರವಿವಾರದ ಅವ್ಯಕ್ತ ಮುರಳಿ ಮೇಲೆ ಶಿವ ಬಾಬಾ ನಮಗೇನು ಹೋಮ್ವರ್ಕ್ ಕೊಟ್ರಲ್ರಿ, 5 ಸೆಕೆಂಡದಲ್ಲಿ ಅಥವಾ 5 ನಿಮಿಷದಲ್ಲಿ 5 ಸ್ವರೂಪದ ಪ್ರಾಕ್ಟೀಸ್ ಮಾಡಿರಿ ಅಂತ. ಪ್ರತಿ ಸಲ ನನಗೆ ಕೇಳ್ತಿದ್ದೀರಿ, ಪ್ರತಿ ಸಲ ಅವ್ಯಕ್ತ ಮುರಳಿಯಾಗ ಬಾಬಾ 5 ಸ್ವರೂಪ ಬಗ್ಗೆ ಹೇಳ್ತಿದ್ರು. ಆದರೆ ಈ ಸಲ ಯಾಕೋ ಮನ್ಸಿಗೆ ಭಾಳ ಹತ್ತಿದ್ರಿ. ಬಾಬಾ ಹೋಮ್ವರ್ಕ್ ಕೊಟ್ಟಾನಂದ್ರೆ ಇದನ್ನು ಮಾಡಬೇಕಂಥೇಳಿ ಅವತ್ತಿನಿಂದ ರವಿವಾರದಿಂದನ ಇಲ್ಲಿವರೆಗೂ ರೀ ಬಾಬಾ ಅವ್ಯಕ್ತ ಮುರಳಿದಲ್ಲಿ ಏನು ಹೇಳಿದಾರಂದ್ರೆ 5 ಸ್ವರೂಪಗಳ ಡ್ರಿಲ್, 5 ಸ್ವರೂಪದ ಎಕ್ಸಸೈಸನ್ನು ನೀವು ಒಂದೊಂದು ತಾಸಾದರೂ ಮಾಡಿರಿ ಅಂತ ಹೇಳಿದೆ. ಒಂದು ತಾಸಿನಲ್ಲಿ 5 ನಿಮಿಷ ಆದರೂ ಮಾಡಿರಿ ಅಂತ ಬಾಬಾ ಹೇಳಿದ್ರು. ಮತ್ತು ಬಾಬಾ ಅದ್ರದ್ದು ವಿಸ್ತಾರನೂ ಹೇಳ್ದ, ಬೆನಿಫಿಟ್ಸು ಹೇಳ್ದ. ಬಾಬಾ ಯಾಕೆ ಮಾಡ್ಬೇಕಂತನೂ ಹೇಳ್ದ. ಯಾಕೆ ಮಾಡಿದೆ ಹೇಳ್ರಿ ನೋಡ್ರಿ. ಅವ್ಯಕ್ತ ಮುರಳಿ, ಮಂಡಿ ರವಿವಾರದ ಮುರಳಿ ಬಾಬಾ ಏನೇನು ಹೇಳಿದ್ರು ಹೇಳ್ರಿ ನೋಡೋಣ. ಬಾಬಾ ಹೇಳ್ದ, बच्चे अगर 5 स्वरूप का एक्सरसाइज आप करोगे तो बाबा ने बोला मन बनाव होने के लिए ये यंत्र बनेगा ಅಂತ ಅಂದ ಬಾಬಾ. ಇದು ಮನ್ ಮನಾವ ಆಗಲಿಕ್ಕೆ ನಿಮಗೆ ಭಾಳ ಯೂಸ್ ಆಕೈತಿ ಅಂತ ಹೇಳ್ದ ಬಾಬಾ ಒಂದೇದು. ಮತ್ತು ಬಾಬಾ ಹೇಳ್ದ, ಕೆಲಸ ಆಮೇಲೆ ಮಾಡಿರಿ, ತಾಸಿನಕ್ಕಿಂತ 5 ನಿಮಿಷ ಮುಂಚೆ ನೀವೇನು ಮಾಡಿರಿ 5 ಸ್ವರೂಪಗಳ ಪ್ರಾಕ್ಟೀಸ್ ಮಾಡಿರಿ ಅಂತ ಬಾಬಾ. ಎಲ್ಲಿವರೆಗೂ ಹೇಳೋಣಂದ್ರೆ ಕೆಲಸ ಆಮೇಲೆ ಮಾಡಿರಿ, ಇದನ್ನು ಮಾಡಿರಿ ಅಂತ ಕಂಪಲ್ಸರಿ ಮಾಡಿರಿ ಅಂತ. ಯಾಕೆ ಹೇಳಿದೆ ಹೇಳ್ರಿ ಬಾಬಾ, ಎಷ್ಟೋ ಕೆಲಸ ಮಾಡಿದ್ರು ಈ 5 ಸ್ವರೂಪಗಳ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀ ಹಗರ್ ಇರ್ತಿ ಮತ್ತು ನೀ ಶಕ್ತಿಶಾಲಿ ಇರ್ತಿ ಅಂತ ಬಾಬಾ ಹೇಳ್ದ. ಇದು ಅನುಭವ ಇರ್ಬೇಕ್ರಿ. ಮತ್ತು ಇನ್ನೊಂದು ಮಾತು ಹೇಳ್ತೇನೆ ರೀ, ಅಷ್ಟು ಈಸಿನೂ ಇಲ್ರಿ ಇದು 5 ಸ್ವರೂಪದ ಪ್ರಾಕ್ಟೀಸ್ ನಾವು ಮಾಡ್ತೇವತ್ತು ಹೇಳಿ. ಅಷ್ಟು ಈಸಿ ಇಲ್ರಿ. ಯಾಕಂದ್ರೆ ನಾನು ಯಾವಾಗಿದ್ದ ಅವ್ಯಕ್ತ ಮುರಳಿ ಮಣ್ಣಿಂದ ಕೇಳ್ಕೊಂಡಲ್ರಿ ಅವತ್ತಿನಿಂದ ನಾನು ಸ್ಟಾರ್ಟ್ ಮಾಡಿದ್ದೀರಿ. ಬಾಬಾ ಅವ್ಯಕ್ತ ಮುರಳಿ ಹೋಗಿ ಏನು ಹೇಳಂದ್ರೆ ಇಡೀ ದಿನದಲ್ಲಿ 8 ಬಾರಿ ಆದರೂ ಮಾಡಿರಿ. 8 ಬಾರಿ 5 ನಿಮಿಷದ್ದು. 5 ನಿಮಿಷ ನಿಮ್ಗೆ ಆಗಲಿಲ್ಲ ಅಂದರೆ ಯೋಚನೆ ಮಾಡಿರಿ. 5 ನಿಮಿಷ ಆಗಲಿಲ್ಲ ಅಂದ್ರೆ ಬಾಬಾ ಏನು ಚುಟ್ಟಿ ಕೊಟ್ಟಾನಂದ್ರೆ 5 ಸೆಕೆಂಡ್ ಆದರೂ ಮಾಡಿರಿ ಅಂತಂದ ಬಾಬಾ. 5 ಸೆಕೆಂಡ್ ಆದರೂ ಮಾಡಿ ಯೋಚನೆ ಮಾಡಿರಿ. ನಮ್ಮ ಮನಸ್ಸು ಇಟ್ಟು ಚಂಚಲ ಆಗೈತೆ ಅಂದ್ರೆ ನಮ್ದು 5 ಸೆಕೆಂಡೂ ನಮ್ಮ ಮನಸ್ಸು ಸ್ಥಿರ ಇಲ್ಲಾಂದ್ರೆ ಯೋಚನೆ ಮಾಡಿರಿ ಹೆಂಗಾಗೇವಂತ. ಆದರೂ ಬಾಬಾ ಅಂತಾನೆ 5 ಸೆಕೆಂಡ್ದಿಂದ 5 ನಿಮಿಷವರೆಗೂ ಮಾಡಿರಿ ಅಂತ ಹೇಳ್ದ. ಮತ್ತು ಬಾಬಾ ಅಂದ ಇಡೀ ದಿನದಾಗ 8 ಬಾರಿ ಮಾಡಿರಿ ಅಂತ ಹೇಳ್ದ. ಇದನ್ನು ಯಾರು ಮಾಡ್ತೀರಿ ಹೇಳ್ರಿ. ನಾ ಯೂಶ್ವಲಿ ಮೊದಲು ಏನು ಮಾಡ್ತಿದ್ದೆ ಅಂದರೆ ಸಾಯಂಕಾಲ 6:30 7:30 5 ಸ್ವರೂಪದ ಪ್ರಾಕ್ಟೀಸ್ ಅವಾಗ ಅಟ್ಟ ಮಾಡ್ತಿದ್ದೀರಿ. ಇಡೀ ದಿನ ಮಾಡಿಲ್ಲ. ಬಾಬಾ ಮನ್ ಯಾಕೋ ಮನಸ್ಸಿಗೆ ಭಾಳ ಹತ್ತು. ಆವಾಗ ಹೇಳೋಣಂದ್ರೆ ಮಾಡಬೇಕು ಇದನ್ನು ಅಂತ. ಇದ್ರದ್ದು ನೆಕ್ಸ್ಟ್ ಟಾಪಿಕ್ ಇದ್ರ ಮೇಲೆ ಮಾಡೋಣ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಿ. ಬಾಬಾ 8 ಬಾರಿ ಹೇಳಣ್ರಿ, ನಂದು 14 ಬಾರಿ ಆಗತ್ತೈತ್ರಿ. ಅದನ್ನು ಹೆಂಗೆ ಮಾಡೇನಂದ್ರೆ ಅಟ್ ಈಸಿ ಇಲ್ರಿ ಯಾವುದು. ಯಾಕಂದ್ರೆ ಬಾಬಾ ಅಂದಲ್ಲ ಇವತ್ತು ಮುರಳಿ ಒಳಗೆ ಮಾಯಾ ಭಾಳ ಕಮಾಲ್ ಐತಿ, ಮಾಯಾ ನಿಮ್ಮನ್ನ ಬಿಡಂಗಿಲ್ಲತ್ತೆ. ಏನು ಮಾಡೇನು ಗೊತ್ತೇನ್ರಿ, ನಾನು 9 ಗಂಟೆಗೆ ಅಂದರೆ ನಮ್ಮದು 8-9 ಮಟ್ಟ ಅಂತೂ ನಮ್ಗೆ ಸಿಕ್ಕಾಪಟ್ಟಿ ಸೇವಾ ಮತ್ತು ನಾವು ಅಲ್ಲಿ ಹೋಗೋದು ಇಲ್ಲಿ ಒಳಗಿಂದೆಲ್ಲ ಇರ್ತೈತೆ ರೀ. ಆಮೇಲೆ 9 ಗಂಟೆದಿಂದ ಪೂರ ಸಾಯಂಕಾಲ 10 ಮಟ್ಟ ಏನು ಮಾಡೇನಂದ್ರೆ ಮೊಬೈಲ್ನಾಗ ಅಲಾರಾಮ್ ಇಟ್ಬಿಟ್ಟೇನ್ರಿ. ಏನು ಬೇಕಾದಾಗಲಿ ಅದು ಅಲಾರಾಮ್ ಒದರ್ತಿಲ್ಲೋ ನಾ ಹೋಗಿ ಚೇರ್ ಮ್ಯಾಗ ಕುಂಡ್ರುದ ರೀ ಕಂಪಲ್ಸರಿ. ಮತ್ತು ನಮ್ದು ಹೊಸದಾಗಿ ಈಗ ಆ್ಯಂಡ್ರಾಯ್ಡ್ ಮೊಬೈಲ್ನಾಗ ಏನು ಬಂದಾಗ ಗೊತ್ತೇನ್ರಿ, 8 ನಿಮಿಷ ಮಾಡಿರಿ ಅದು ಬರ್ತೈತೆ ರೀ. ಸೊ 5 ನಿಮಿಷ ಹೋಗಿ ಎಷ್ಟು ಕುಸ್ತಿ ಮಾಡ್ರು ಮಾಡ್ರು 3 ಆಕೈತ್ರಿ. 5 ಹೋಗಂಗೆ ಇಲ್ಲ. ಆತು ಬಿಡಿ, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನರ ಜೋಡಿಸೂನು ಮತ್ತು ಎಲ್ಲರ ಫರಿಷ್ಠ ಆಗಿ ಮತ್ತು ಎಲ್ಲರೂ ಹೋಗಿ ಬರೋನು ಮತ್ತೆ ಎಷ್ಟು ಗುದ್ದಾಡ್ರು 4 ನಿಮಿಷ. ನಿಮಗೆ ನಾ ಅನುಭವ ಹೇಳ್ತೇನೆ ರೀ. ಆ 4 ನಿಮಿಷನಾಗ ಮತ್ತು ಎಲ್ಲೆಲ್ಲೂ ಹೋಗಿ ಮತ್ತೆ ಅಲ್ಲಿ ಬರ್ತದೆ, ಎಲ್ಲೆಲ್ಲೂ ಹೋಗಿ ಮತ್ತೆ ಅಟ್ಟು ಬರ್ತದೆ. ಅಟ್ ಈಸಿ ಇಲ್ರಿ. ಈಗ ನೋಡ್ರಿ, ಇಲ್ಲಿ ನಿಮಗೆ ಅನುಭವ ಇರ್ಬೇಕು. ಯಾರದ ಪ್ರತಿದಿನ ಶರೀರದ ವ್ಯಾಯಾಮ ಮಾಡ್ತೀರಿ? ಕೈ ಎತ್ರಿ. ಶರೀರದ ವ್ಯಾಯಾಮ ಯಾರು ಮಾಡ್ತೀರಿ? ಶರೀರದ ವ್ಯಾಯಾಮ ಎಕ್ಸಸೈಸ್ ಅನ್ರಿ, ಆಸನ ಅನ್ರಿ, ಯಾರ್ಯಾರು ಮಾಡ್ತೀರಿ. ಮಾಡಬೇಕಾದ್ರೆ ಏನು ಅನ್ನಿಸ್ತೈತಿ? ಬ್ಯಾಡ. ಯಾಕಂದ್ರೆ ಏನ್ರಿ, ಮೈ ಬಗ್ಬೇಕನ್ನಂಗಿಲ್ಲ, ಭಾಗಿಸ್ಬೇಕನ್ನಂಗಿಲ್ಲ, ಅಲ್ಲಿ ಹೋಗ್ಬೇಕನ್ನಂಗಿಲ್ಲ. ಯಪ್ಪ ಬ್ಯಾಡ, ನಾಳೆ ಮಾಡೋಣ ಅಂತೈತಿ. ಮಾಡಿದ ಮೇಲೆ ಏನಾಕೈತಿ? ಇದು ಹಂಗೆ ಬಾಬಾ ಏನಂದ, ಶರೀರದ ಎಕ್ಸಸೈಸ್. ಇವತ್ತು ಡಾಕ್ಟರ್ಸು ಏನು ಹೇಳಕತ್ತಾರಿ, ಶರೀರ ನೀವು ಆರೋಗ್ಯ ಇಟ್ಕೋಬೇಕಂದ್ರೆ ಶರೀರದ ಕಂಪಲ್ಸರಿ ಎಕ್ಸಸೈಸ್ ನೀವು ಮಾಡಲೇಬೇಕು. ನೀವು ಮನೆಯೊಳಗೆ ಎಷ್ಟ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಚಂದಾಗಿ ಎಲ್ಲ 360 ರೊಟೇಷನ್ ಆಗೋದು ನಮ್ಮ ಶರೀರದ ಪೂರ ಎಲ್ಲ ಕಡೆ ಮೂವ್ಮೆಂಟ್ ಆಗಬೇಕಂದ್ರೆ ನಾವು ಕಂಪಲ್ಸರಿ ಎಕ್ಸಸೈಸ್ ಮಾಡ್ಬೇಕಂತ ಹೇಳಿ ಡಾಕ್ಟ್ರಸು ಸುತ ನಮಗೇನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ.
ಅದೇ ರೀತಿ ಬಾಬಾ ಶಕ್ತಿಶಾಲಿ ಮಾಡಲಿಕ್ಕೆ ಹೆಂಗೆ ಶರೀರ ಹೆಲ್ದಿ ಆಗ್ಬೇಕಂದ್ರೆ ಎಕ್ಸಸೈಸ್ ಬೇಕು, ಬಾಬಾ ಮಣ್ಣಿ ದಿನ ಅವ್ಯಕ್ತ ಮುರಳಿ ಹೋಗಿ ಏನು ಹೇಳ್ದ, ಮನಸ್ಸು ಶಕ್ತಿಶಾಲಿ ಆಗ್ಬೇಕಂದ್ರೆ ನೀವು 5 ಸ್ವರೂಪದ ಎಕ್ಸಸೈಸ್ ಮಾಡಿರಿ. ನೀವು ಯೂಟ್ಯೂಬ್ದಲ್ಲಿ ಹೋದ್ರೆ ಬಾಪದಾದನ ಡ್ರಿಲ್ ತೆಗೆದ್ರಂದ್ರೆ ಒಂದು ಸುಮಾರು 36 ಅದಾವ್ರಿ. ಕರೆ ನಿಮ್ಗೆ ವಿಶೇಷ ಒಂದು ಮಾತು ಹೇಳ್ತೀನಿ ರೀ, ಆ 36 ಡ್ರಿಲ್ ಈ 5 ಸ್ವರೂಪನಾಗ ಅಡಗಿಬಿಟ್ಟೈತ್ರಿ. ನೀವು ಆದ 36 ಡ್ರಿಲ್ ಅವಶ್ಯಕತೆನೇ ಇಲ್ಲ. ಈ 5 ಸ್ವರೂಪದ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಅದರ ತಿಕೋರಿ ಎಲ್ಲ ಬಾಬಾನ ಡ್ರಿಲ್ಗಳು ಈ 5 ಸ್ವರೂಪನೇ ಬರ್ತೈತೆ. ಮತ್ತು ಬಾಬಾ ಇದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದಾರೆ. ಈ 5 ಸ್ವರೂಪದ ಯಾಕೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬಾಬಾ ಹೇಳ್ದ, ಈ 5 ಸ್ವರೂಪದಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾರಿ ಇಂಪಾರ್ಟೆಂಟ್ ಒಂದು ಶಬ್ದ ಬಳಸಿದನ್ರಿ ಬಾಬಾ, ವ್ಯರ್ಥದಿಂದ ಮುಕ್ತಿರ್ತೀರಿ ಅಂತಾನೆ ಬಾಬಾ. ಬಾಬಾ ಏನಂತಾನೆ ಗೊತ್ತೇನ್ರಿ, ಹಿಂಗೆ ನಾನು ಅವ್ಯಕ್ತ ಮುರಳಿ ಕೇಳ್ತಾ ಹೋದಾಗ ಬಾಬಾ ಏನದ, ಅಗರ್ ये 5 ಸ್ವರೂಪ का आप प्रैक्टिस नहीं करोगे, 5 ಸ್ವರೂಪಗಳ ಪ್ರಾಕ್ಟೀಸ್ ನೀವು ಮಾಡಿರಲಿಲ್ಲ ಅಂದ್ರೆ आप सूर्यवंशी नहीं बनोगे, क्योंकि यहाँ तो युद्ध ही चलता रहेगा. तो युद्ध करते करते युद्ಧ ಮಾಡ್ತಾ ಚಂದ್ರವಂಶಿಗೆ ಹೋಗ್ಬಿಡ್ತೀರಂತಾನೆ ಬಾಬಾ. ಅದಕ್ಕೆ ಬಾಬಾ ಅಂತ ಸೂರ್ಯವಂಶಿ ಟಿಕೆಟ್ ತೊಗೋಬೇಕಂದ್ರೆ ಬಾಬಾ ಏನಂತಾನು, ಈ 5 ಸ್ವರೂಪಗಳ ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಾನು ಒಂದು ಅವ್ಯಕ್ತ ಮುರಳಿ ಕೇಳ್ತಾ ಇದ್ದೀನಿ ರೀ, ಆ ಅವ್ಯಕ್ತ ಮುರಳಿಯಾಗ ಶಿವ ಬಾಬಾ ಏನು ಹೇಳಿದ್ ಗೊತ್ತೇ, ನೀಂದ್ ಕೋ ತ್ಯಾಗೋ ಪರ್ 5 ಸ್ವರೂಪ ಕರೋ, ಹಿಂಗೆ ಹೇಳಣ್ರಿ ಶಬ್ದ. ನಿದ್ದಿ ಬಿಡ್ರಿ ಕರ 5 ಸ್ವರೂಪಗಳ ಪ್ರಾಕ್ಟೀಸ್ ಮಾಡ್ರಿ. ಶಿವ ಬಾಬಾನ ಮಹಾವಾಕ್ಯ ಐತ್ರಿ, ಇಡೀ ದಿನದಲ್ಲಿ 8 ಬಾರಿ ಮಾಡ್ರಿ ಅಂತ ಹೇಳಿ. ಒಂದು ಸಲ ಮಾಡಿ ನೋಡಿದ್ನಿ 8 ಬಾರಿ ಅಂಥೇಳಿ. ನಾವೇನು ಮಾಡ್ತೀವಿ, ಒಂದು ವೇಳೆ ಭಾಳ ಬ್ಯುಸಿ ಇದ್ರು ರಾತ್ರಿ 9:30ರಿಂದ 10 ಮಟ್ಟ 8 ಸಲ ಮಾಡೇ ಮಾಡ್ಕೋರಿ. ನಿದ್ದಿ ತ್ಯಾಗ ಮಾಡ್ರಿ, ಕರೆ ಮಾಡೋದನ್ನ ಅದನ್ನೂ ಬಾಬಾ ಹೇಳಣ್ರಿ, ಮಾಡಬೇಕ್ರಿ. ಮತ್ತು ತ್ಯಾಗ ಮಾಡಿದಾದ್ರೂ ಮಾಡಬೇಕ್ರಿ, ಕರೆ ಬಾಬಾನ ಮಹಾವಾಕ್ಯ. ಕರೆ ಅದಕ್ಕಿಂತ ಬೆಸ್ಟ್ ನಾನು ನಿಮಗೆ ಹೇಳ್ತೇನೆ, ಇದು ಸ್ವಂತ ಒಂದು ವಾರದ ಅನುಭವ ನಿನಗೆ ಹೇಳ್ತೀರಿ. ನಿಮ್ಮ ಮೊಬೈಲ್ನಾಗ ಅಲಾರಾಮ್ ಇಡ್ರಿ 1 ತಾಸು. ಅದು ಅಲಾರಾಮ್ ಯಾವಾಗ ಹೊಡಿತೈತಲ್ರಿ ಆವಾಗ ನೀವು 5 ಸ್ವರೂಪದ ಪ್ರಾಕ್ಟೀಸ್ ಮಾಡಿರಿ. ಅನುಭವದಿಂದ ಹೇಳ್ತೀನಿ ರೀ. ಮಧ್ಯಾಹ್ನ ಅಕ್ಕೋರು ಬಂದಾಗ ಏನು ಒದರ್ಸಾಕತಿ ಅಲಾರಾಮ್ ಗಪ್ಪಿರಿ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗಪ್ಪಿರತ್ತೆ. ಅದು ಒದರ್ತಾ ಇದ್ರೂ ಕೂಡ ಆ ಟೈಮ್ನಾಗ ನೀವು 5 ಸ್ವರೂಪದ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೋ ಒಂದು ತಾಸದಲ್ಲಿ ಹೆಚ್ಚು ಕಮ್ಮಿ ಏನೋ ಆಗಿರ್ತೈತಿ, ನಿಮ್ಗೆ ಸಿಟ್ಟು ಬಂದಿರ್ತೈತಿ, ಏನೋ ಒಬ್ರಿಗೆ ಯಾರಿಗೋ ಏನೋ ಅಂದಿರ್ತೀರಿ. ಆ ಟೈಮ್ನಾಗ ನ್ಯಾರ ಆಗೋದ್ರಿಂದ, ಯಾಕಂದ್ರೆ 1ನೇ ಸ್ವರೂಪ ಏನೈತ್ರಿ, ದೇಹದಿಂದ ನ್ಯಾರಾಗಿ ಪರಮಧಾಮಕ್ಕೆ ಹೋಗೋದು 1ನೇ ಸ್ವರೂಪ. ಆ ಸ್ವರೂಪದಲ್ಲಿ ನೀವು ಏಕಾಗ್ರ ಆಗೋದ್ರಿಂದ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ನೀವೇನಾಗ್ತೀರಿ, ಪಿಕಪ್ ಆಕೈತಿ, ನಿಮಗೆ ತಲೆ ಮೇಲೆ ವಜನ್ ಹತ್ತಂಗಿಲ್ಲ. ಇನ್ನೊಂದು, ಯಾಕೆ ಎಕ್ಸಸೈಸ್ ಮಾಡಂತಾರಿ, ಶರೀರದ ಎಕ್ಸಸೈಸ್ ಯಾಕೆ ಮಾಡಂತಾರಿ, ಒಂದು ಹೆಲ್ದಿ ಇರಾಗಿ. ಇನ್ನೊಂದು ಎದಕ್ಕೆ ಮಾಡಂತಾರಿ, ಜಾಯಿಂಟ್ ಹಿಡ್ಕೊಂಡಿರ್ತಾವ ಅದಕ್ಕೆ ರೀ. ಮತ್ತು ರೀ ಇನ್ನೊಂದು ಯಾಕೆ ಮಾಡಂತಾರ್ರಿ, ನೋವು ಬರುವಾಗ ಸರಿಯಾಗಿ ಮೂಮೆಂಟ್ ಗಟ್ಟಿ ಆಗ್ಬೇಕಾದ. ಮತ್ತು ಎದಕ್ಕೆ ಮಾಡಂತಾರಿ, ಶರೀರದ ವ್ಯಾಯಾಮ ಏನು ಮಾಡಿರೋದಿಲ್ರಿ ಅವ್ರು ಮಾಡತ್ತಾರ. ಶರೀರದ ವ್ಯಾಯಾಮ ಯಾಕೆ ಮಾಡಂತಾರಂದ್ರೆ ರೀ, ಒಂದು ವಜನ್ ಹೆಚ್ಚಾಗಬಾರ್ದು, ವಜನ್ ಇಳಿಬೇಕು. ಹಂಗೆ ಬಾಬಾ ಅಂತಾನು 5 ಸ್ವರೂಪದ ಪ್ರಾಕ್ಟೀಸ್ ಮಾಡೋದ್ರಿಂದ ನಿನ್ನ ತಲೆ ಮೇಲೆ ಏನು ವಜನ್ ಐತಲ್ಲ, ನಿನ್ನ ತಲೆ ಮೇಲಿನ ವ್ಯರ್ಥದ ಭಾರ ಐತಲ್ಲ, ಅದು ಇಳಿದು ಹೋಗ್ತೈತಿ. ಸೊ ಇದು ಮನಸ್ಸಿನ ಎಕ್ಸಸೈಸ್ ಶಕ್ತಿಶಾಲಿ, ಯಾರೂ ಹೇಳ್ಕೊಡಕ್ಕೆ ಸಾಧ್ಯಲ್ಲ. ಅಕ್ಕೋರು ನಾವು ಶರೀರಲ್ಲೇ ಬ್ಯುಸಿ ಇದೇವ್ರಿ, ಎಲ್ಲರೂ ಪ್ರತಿಯೊಬ್ಬರು ಶರೀರಲ್ಲೇ ಬ್ಯುಸಿ. ಈಗ ಸದ್ಯ ನೋಡ್ರಿ, ನಿಮ್ಮನ್ನ ಬಿಟ್ಟರೆ ಸಾಕು ಎಲ್ಲರೂ ಪಟ ಮನೆಗೆ ಹೋಗ್ತೀರಿ. ಯಾಕಂದ್ರೆ ಹೋಗಿ ಅಲ್ಲಿ ಮಾಡೋದೈತ್ರಿ, ಇದನ್ನು ಮಾಡೋದೈತ್ರಿ, ಎಲ್ಲರೂ ಶರೀರಲ್ಲೇ ಬ್ಯುಸಿ ಇದೇವ್ರಿ. ಕರೆ ಮನಸ್ಸನ್ನು ಬ್ಯುಸಿ ಇಡ್ಕೋಕೆ ಸಾಧ್ಯ. ಇದು ಅನುಭವದಿಂದ ಹೇಳತ್ತೀನಿ ರೀ. ನಾ 3 ನಿಮಿಷ 1 ತಾಸು ಅದನ್ನು ಗಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗೋದು ನನಗೆ ಹೆಂಗೆ ಆಗಿತ್ತಂದ್ರೆ ನನಗೆ ಗೊತ್ತೈತ್ರಿ. 3 ನಿಮಿಷ ನಾ ಏನು ಬಾಬಾ ಮನ್ನಿ ಮುರಳಿ ಹೇಳ್ತಾರೆ, ಕಂಟ್ರೋಲಿಂಗ್ ಪವರ್. ನಿನ್ನ ಮನಸ್ಸು ಬಾಬಾ ಮುರಳಿ ಹೋಗಿ ಭಾಳ ಚಂದ ಹೇಳ್ರಿ. ಮನ್ನಿ ಮುರಳಿ ಏನು ಹೇಳ ಗೊತ್ತೇನ್ರಿ, 5 ಸ್ವರೂಪ ಕಾ ಏಕೆ ಸ್ವರೂಪ ಕಾ ಅನುಭವ ಕರೋ. ಒಂದೊಂದು ಸ್ವರೂಪದ ಏನು ಮಾಡ್ರಿ, ಅನುಭವ ಮಾಡ್ರಿ. ನಾ ಈಗ ಇದಕ್ಕೆ ಏನು ಕೊಡಕತ್ತೀನಿ ಗೊತ್ತೇನ್ರಿ, ಇದಕ್ಕೆ ಏನು ಹೇಳತ್ತೀನಿ, ನೀನು ಹಿಂಗೆ ಮಾಡು, ನೀ ಸತ್ಯಕ್ಕೆ ಹೋಗ. ಆ ಸತ್ಯಕ್ಕೆ ಹೋಗೋಷ್ಟ್ರೋಗ ನಾವು ಏನೇನು ಎಲ್ಲೆಲ್ಲಿ ಹೋಗಿರ್ತೇವೆ ನಮಗೆ ಗೊತ್ತೈತ್ರಿ.
ನಾ ಅಂತೇನ್ರಿ ನಾ 3 ನಿಮಿಷ ಅಂತ ಮತ್ತೆ ಬಾಬಾಗ ನಾ 3 ನಿಮಿಷನಾಗ ನಾ ಮತ್ತೆ ಅಲ್ಲಿ ಹೋಗಿನಿ ಬಾಬಾ ಅದನ್ನ ಮೈನಸ್ ಮಾಡಿಬಿಡು ಅಷ್ಟೇ. ಅದಕ್ಕೆ ನನಗೆ ಅವಾಗ ಅನ್ಕೊಂಡ್ವಿ ನಮ್ಮ ಬಾಬಾ ಯಾಕೆ ಹೋಮ್ವರ್ಕ್ ಕೊಡ್ತಾನೋ, ನಮ್ಮ ಬಾಬಾ ಯಾಕೆ ಹೋಮ್ವರ್ಕ್ ಕೊಡ್ತಾನೆ. ಮತ್ತು ಬಾಬಾ ಇದನ್ನೂ ಹೇಳಿದ್ರು ಮಣ್ಣಿ ಮುರಳಿಯೊಳಗ 5 ಸ್ವರೂಪದಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ವಿನಾಶದ ಸಮಯದಲ್ಲಿ ನಿನಗೆ ಭಾಳ ಹೆಲ್ಪ್ ಬರ್ತೈತಿ ಅಂದ. ಯಾಕಂದ್ರೆ ನಾ ಈಗ ಡಿಟ್ಯಾಚ್ ಆಗೋ ಪ್ರಾಕ್ಟೀಸ್ನ ಮಾಡಲಿಲ್ಲ. ವಿನಾಶ ಸಮಯನಾಗ ಒಂದಾದ್ಮೇಲೆ ಒಂದು ಪೇಪರ್ ಬರುವುದ, ನಾ ಎಲ್ಲಿ ಅಂತ ಏನಂತ ನೋಡ್ಕೊತ ಕುಂಡ್ರಕ್ಕೆ ಸಾಧ್ಯತೆ ಹೇಳ್ರಿ. ಅದಕ್ಕೆ ಯಾಕೋರ ಬಾಬಾನ ಒಂದೊಂದು ಮಾತ ಕುಸಿ ಹೋಗ್ಬಾರ್ದು. 5 ಸ್ವರೂಪಗಳ ಪ್ರಾಕ್ಟೀಸ್ ಭಾಳ ಚಂದ. ಮತ್ತು ಮಾಡಬೇಕಾದ ಆ ಟೈಮ್ನಾಗ ತ್ರಾಸ ಅನ್ನಿಸ್ತೈತ್ರಿ. ಬ್ಯಾಡ್ ಬಿಡ ನಡಿ ಅಲ್ಲಿ ಹೋಗು, ಇಲ್ಲಿ ಬಾ ಏನು ಮಾಡ್ರಿ ಅದು ಅಂತೈತ್ರಿ ಮನಸ್ಸು ಭಾಳ. ನನ್ನ ಅನುಭವ ಸ್ವಂತ ಹೇಳ್ತಂದೆ. ಏನು ಹೇಳ್ತೈತೆ, ಪರಮ್ನಾಕ್ ನಡಿ, ಸತ್ಯಗೆ ಬಂದಿಲ್ಲ, ತ್ರೇತಾದಿ ಫರಿಷ್ಠಾದಿ ನಡಿ, ದ್ವಾಪರಕ್ಕೆ ಬಂದು ಪೂಜ್ಯ ಆದಿ ನಡಿ ಮುಗೀತು. ಎಷ್ಟೊತ್ತು ತೊಗೋತೀರಿ ಅಣ್ಣಾರ? ಈಗ ಸದ್ಯ ನಿಮ್ಗೆ ಹೇಳಿದ್ನಂದ್ರೆ 1 ಸೆಕೆಂಡ್ನಾಗ ತೊಗೋತೀರಿ ನೀವು. ಕರೆ ಅದನ್ನು ಹೆಂಗೆ ಮಾಡ್ಬೇಕು, ಅದಕ್ಕೆ ಮಸಾಲೆ ಜೋಡಿಸಿ ಅದನ್ನು ಎಳಿಯಬೇಕ್ರಿ. ಅದನ್ನ ಫಿಕ್ಸ್ ಮಾಡ್ಕೊಬಿಟ್ಟೇನಿ. ಇವತ್ತು 9 ಗಂಟೆಗೆ ಸದ್ಯ ನಂದು ಅಲಾರಾಮ್ ಹೊಡಿತೈತ್ರಿ. ಈಗ 9:03 ಅಂದ್ರೆ 3 ನಿಮಿಷ ಇರ್ತೈತೆ. ಅದನ್ನು ಮತ್ತೆ ಅದಕ್ಕೆ ಮಸಾಲೆ ಜೋಡಿಸಿ ಏನು ಬೇಕಾದ್ರೆ ಇವತ್ತು 4 ಮಾಡೇ ಬಿಡೋಣ. 9:04 ಆಗಬೇಕದು. ನಾಳೆ ಏನಾಗಬೇಕು 9:05 ಮತ್ತೆ ಅದಕ್ಕೆ ಮಸಾಲೆ ಜೋಡಿಸು ಮತ್ತಂತ ಸಾಕು ಬಿಡಿ. ಎಷ್ಟೊತ್ತು ಮಾಡೋದು. ನಾ 1 ವಾರ 14 ಬಾರಿ ಮಾಡಕತ್ತೇನೆ ರೀ. ಕರೆ ನೀವು ಮಧುಬನ್ ನಿವಾಸಿಗಳನ್ನ ನೋಡ್ರ ಅವರೆಲ್ಲ ಹಿಂಗೆ ನಡೆಸಿದಾರಿ ಪುರುಷಾರ್ಥವನ್ನು. ಒಬ್ರ ಜೊತೆ ಕಾಂಪಿಟೇಷನ್ ಮಾಡಿ ಹೆಂಗೆ ಪುರುಷಾರ್ಥದ ರೇಸ್ ಮಾಡತ್ತಾರ ಅಂದ್ರೆ 50 ಬಾರಿ ಮಾಡತ್ತಾರೆ ಅವರೆಲ್ಲ. ಮಾಡಬೇಕಾದ್ರ ತಲೆ ಬಿಸಿ ಆತವ, ತಲೆ ವಜನ್ ಆತವ, ರಗಡೆ ಮೊದಲಿಂದ ಚಲೋ ಐತಿ, ಇದು ಭಾಳ ಬಿಸಿ ಆತೈತವ. ಸತ್ಯವು ತ್ರೇತಾ ಬಂದು ದ್ವಾಪರ ಬಂದು ತಲೆ ಬಿಸಿ ಆಯ್ತು, ಸಾಕು ಮೊದಲಿಂದ ಚಲೋ ಅನಿಸ್ತೈತ್ರಿ. ಯಾಕೆ ಅದಕ್ಕೇನು ಹೇಳೋದು ಗೊತ್ತನ್ನ, ಎಕ್ಸಸೈಸ್ ಮಾಡಬೇಕಾದ್ರೆ ಬ್ಯಾಡ ಅಂತಿರ್ತೈತಲ್ಲ, ಆ ಕರೆ ಆದಮೇಲೆ ಎಷ್ಟು ಹಗುರಾಗ್ತೇವೆ. ಹಂಗೆ ಇದು ಎಕ್ಸಸೈಸ್ ಮಾಡೋದ್ರಿಂದ ಇದು ಏನಾಗ್ತೈತ್ರಿ, ಹಗುರ. ಮಾಡಬೇಕಾದಂತೈತಿ, ಬಿಡ ಸಾಕು ಪಟ್ನಕ ಜಿಗಿ, ಇಲ್ವಾ ಮುಗೀತು, ಹಿಂಗೆ ಮುಗೀತು. ಅದಕ್ಕೆ ಹೇಳೋದ ಎಳಿಯೋದನ್ನು ಟೈಮಲ್ಲಿ. ಅದಕ್ಕೆ ನೋಡ್ರಿ ಭಗವಂತ ಬಾಬಾ ಅಂತ ಸೈನ್ಸ್ ಟೆಕ್ನಾಲಜಿ ನಿಮ್ಮ ಸಲುವಾಗಿ ಬಂದೈತೆ. ಅವು ಮೊಬೈಲನ್ನು ಚಂತೆಂಗೆ ಯೂಸ್ ತಗೋರಿ, ಅದ್ರದ್ದು ಟ್ರಾಫಿಕ್ ಕಂಟ್ರೋಲ್, ಈ 5 ಸ್ವರೂಪ ಬಾಬಾನ ನಿಯಮ್ನಾಗ ಇದ್ರಿ ಸೇಫ್ ಇರ್ತೀರಿ. ಬಾಬಾ ನಿಯಮ ಬಿಟ್ಟು ಆದೆಲ್ಲ ಫಾಲ್ತು ಮಾಡ್ಕೋತ ಹೋದ್ರಿ ನಿಮಗೆ ಸೇಫ್ ಇರಂಗಿಲ್ಲ. ಬಾಬಾ ಹೇಳನಂದ್ರೆ ಮಾಡೋದು, ತಲೆ ಮಬ್ಬ ಮಾಡ್ಕೊಂಡು ಮಾಡೋದ್ರಿ. ಆಮೇಲೆ ತಿಳಿತೈತಿ ಬಾಬಾ ಯಾಕೆ ಹೇಳಿದ್ದ. ಮಾಡ್ತೀರಿ ಎಲ್ಲರೂ. ಈಗ ನಾನು ನಿಮ್ಗೆ ಮಾಡಿಸ್ತೇನೆ 5 ಸ್ವರೂಪದ ಪ್ರಾಕ್ಟೀಸ್ ನಿಮ್ಗೆ ಮಾಡಿಸ್ತೇನೆ. ಕರೆ ನೀವು ಕಂಪಲ್ಸರಿ ನಿಮ್ಮ 14 ಬಾರಿ ಆಗಲಿಲ್ಲ ಅಂದರೂ 8 ಬಾರಿ ಮಾಡಿರಿ. ಆದ್ರೆ ಒಮ್ಮೆ ಮಾಡಬೇಡ್ರಿ, ನನ್ನ ಮಾತು ಕೇಳ್ರಿ. ಇವತ್ತು ಇಡೀ ದಿನ ಮತ್ತು ಬಾಬಾ ಇದನ್ನೂ ಹೇಳ್ದ, ಮುರಳಿಯೋಗಿ ಏನು ಹೇಳ್ದ, जितना भी बिजी रहो पर 5 स्वरूप का प्रैक्टिस करो. ಸ್ಪಷ್ಟ ಹೇಳನ್ರಿ. ಏನಂತ, ನೀವು ಎಷ್ಟು ಬಿಸಿ ಇರಿ ಕರೆ 5 ಸ್ವರೂಪದ ಪ್ರಾಕ್ಟೀಸ್ ಮಾಡಿರಿ. ಈಗ ಡಾಕ್ಟರ್ಸು ಏನಂತ, ನೀವು ಎಷ್ಟು ಬಿಸಿ ಲೈಫ್ ಇಟ್ಕೋರಿ, ನೀವು 1 ತಾಸು ನಿಮಗೋಸ್ಕರ ಎಕ್ಸಸೈಸ್ ನೀವು ಮಾಡಲಿಲ್ಲ, ನಿಮ್ಮ ಶರೀರ ಗಟ್ಟಿ ಇರಲ್ಲ. ಡಾಕ್ಟರ್ಸು ಹೇಳ್ತಾರೆ, ನಮ್ಮ ಬಾಬಾನೂ ಅದನ್ನೇ ಹೇಳ್ತಾ, ನೀನು 5 ಸ್ವರೂಪದ ಪ್ರಾಕ್ಟೀಸ್ ಮಾಡಲಿಲ್ಲ, ನೀನು ಬ್ಯುಸಿ ಇದ್ರೂ ನೀವು ಮಾಡಬೇಕಂತಾರೆ. ಮತ್ತು ಬಾಬಾ ಮಣ್ಣಿ ಮುರಳ ಏನು ಹೇಳಿದ್ರೆ, ಕ್ಯಾ ಇತನೇ ಭೀ ಬಿಸಿ ಹೋ ಜೋ 5 ಮಿನಿಟ್ ನೈ ಕರ್ ಸಕ್ತೆ. ಹಿಂಗೂ ಕೇಳಣ್ರಿ ಬಾಬಾ, ಇಟ್ಟು ಬ್ಯುಸಿ ಇದೀರಿ 5 ನಿಮಿಷ ನೀವು ಮಾಡೋಕ್ಕಾಗಂಗಿಲ್ಲ. ಬಾಬಾ ಏನು ಗೊತ್ತ, ಬಾಬಾ ಶರೀರ ಆರಾಮದೇವೆ, ಖರೆ ಮನಸ್ಸು ನಿನಗೇ ತಗೊಡ್ತೈತಿ, ನಿನಗೇನು ಗೊತ್ತೈತಿ. ಹೌದು ಇಲ್ಲರಿ? ಈಗ ಮಾಡೋಣ್ರಿ, ಎಲ್ಲರೂ ಏಕಾಗ್ರ ಹಾಕೊಂಡ್ರಿ. ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರ ಆಗ್ರಿ. ನಾತ್ಮ ಸಿತಾರ
ಹಣೆಯ ಮಧ್ಯದಲ್ಲಿ ಹೊಳಿತಾ ಇದ್ದೀನಿ. ನಾ ಆತ್ಮ 7 ಗುಣಗಳ ಭರ್ಪೂರದಿನಿ. ಶಾಂತದಿನಿ. ಪ್ರೇಮ ಸ್ವರೂಪದಿನಿ. ಶಕ್ತಿ ಸ್ವರೂಪದಿನಿ. ಪವಿತ್ರತೆ ಸ್ವರೂಪದಿನಿ. ಆನಂದ ಸ್ವರೂಪದಿನಿ. ಜ್ಞಾನ ಸ್ವರೂಪದಿನಿ. ನಾ ಆತ್ಮನೇ ನೋಡ್ತಾ ಹೋಗ್ರಿ. ನಾ ಆತ್ಮ ಈ ದೇಹದ ಮಾಲಕದಿನಿ. ನಾ ಆತ್ಮ ಈ ದೇಹವನ್ನು ದಾಟಿ ನಡೀರಿ ಮೇಲೆ ಆಕಾಶವನ್ನು ದಾಟಿ ಪರಂ ಧಾಮಕ್ಕೆ ನಡೀರಿ. ಕೆಂಪು ಬಣ್ಣದ ಲೋಕಿನಲ್ಲಿ ವಿರಾಜಮಾನಾಗ್ರಿ. ಆ ಶಾಂತಿ ಧಾಮದಲ್ಲಿರುವ ಶಾಂತಿಯನ್ನು ಸ್ವೀಕಾರ ಮಾಡ್ರಿ. ಅಲ್ಲಿ ಶಿವ ತಂದೆಯನ್ನು ನೋಡ್ರಿ. ನನ್ನ ಬಾಬಾ ನೋಡ್ರಿ. ಈಗ ಬಾಬಾನ ತೆಳಗಡೆ ಕೂತ್ಕೊಳ್ರಿ. ಬಾಬಾನಿಂದ ಶಾಂತಿಯ ಕಿರಣಗಳು, ಪ್ರೀತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಪವಿತ್ರತೆ ಕಿರಣಗಳು, ಜ್ಞಾನದ ಕಿರಣಗಳನ್ನ ತುಂಬಿಕೊಳ್ಳ್ರಿ. ಇನ್ನು ಆ ಕಿರಣಗಳನ್ನು 800 ಕೋಟಿ ವೃಕ್ಷವನ್ನು ನಿಮ್ಮ ಎದುರುಗಡೆ ನೋಡ್ರಿ. ನಮ್ಮ ತಲೆ ಮೇಲೆ ಬಾಬಾ, ನಾ ಆತ್ಮದ ತಳಗಡೆ 800 ವೃಕ್ಷವನ್ನು ನೋಡ್ರಿ. 800 ಕೋಟಿ ಆತ್ಮಗಳ ವೃಕ್ಷ ನೋಡ್ರಿ. ಈಗ ನನ್ನಿಂದ ಶಾಂತಿ ಕಿರಣಗಳು ಪ್ರತಿಯೊಂದು ಆತ್ಮಗಳಿಗೆ ಹೋಗೋದನ್ನು ನೋಡ್ರಿ. ಶಾಂತಿಯ ಕಿರಣ, ಪವಿತ್ರತೆ ಕಿರಣ, ಶಕ್ತಿಯ ಕಿರಣಗಳು, ಆನಂದದ ಕಿರಣಗಳು, ಜ್ಞಾನದ ಕಿರಣಗಳು 800 ಕೋಟಿ ಆತ್ಮಗಳಿಗೆ ಹೋಗ್ತಾ ಇದೆ. ಪವಿತ್ರತೆ ಕಿರಣಗಳು ಹೋಗ್ತಾ ಇದೆ. ಅದೇ ರೀತಿ ಏಕಾಗ್ರ ಆಗ್ರಿ. ನಿಮ್ಮ ದೇಹನೂ ಅಳಗ್ಯಾಡಿಸ್ಬೇಡ್ರಿ. ಸ್ಥಿರ ಕೂತ್ಕೊಳ್ರಿ. 5 ಮಿನಿಟ್ ಕೊಂಡಿರ್ತೀರ ನೋಡ್ರಿ. ಈಗ ನಾ ಆತ್ಮ ಮತ್ತು ನನ್ನ ಜೊತೆ 9 ಲಕ್ಷ ಜನ, 9 ಲಕ್ಷ ಆತ್ಮಗಳ ರಾಶಿ ಪರಂಧಾಮದಿಂದ ಚುಕ್ಕಿ ಇಳ್ಕೋತ ಸತ್ಯುವ್ನಾಗ ಬಂದ್ವಿ ನೋಡ್ರಿ. ಸತ್ಯುವ್ನಾಗ ಬಂದ ಕೂಡಲೇ ಲಕ್ಷ್ಮೀನಾರಾಯಣ ಡ್ರೆಸ್ಸನ್ನು ಹಾಕ್ಕೊಳ್ರಿ. ಬಂಗಾರದ ಮಹಲವನ್ನು ನೋಡ್ರಿ. ಪುಷ್ಪಕ ವಿಮಾನದ ಮೇಲೆ ಕೂತ್ಕೊಳ್ರಿ. ನಿಮ್ಮ ಮುಖದಲ್ಲಿರುವಂಥ ಬಂಗಾರದ ಹೊಂಬಣ್ಣವನ್ನು ನೋಡ್ರಿ. ನಿಮ್ಮ ಕಣ್ಣಿನಲ್ಲಿರುವಂತಹ ಆತ್ಮೀಯತೆ, ದಿವ್ಯತೆ,
ಮುಖದಲ್ಲಿ ಇರುವಂಥ ಮುಗುಳ್ನಗೆಯನ್ನು ನೋಡ್ರಿ. ಪ್ರಕೃತಿಯ ಸೌಂದರ್ಯವನ್ನು ನೋಡ್ರಿ. ಅಲ್ಲಿಯ ನವಿಲುಗಳನ್ನು ನೋಡ್ರಿ, ಪಕ್ಷಿಗಳನ್ನು ನೋಡ್ರಿ. ನೀವು ಕುಳಿತಿರುವಂತಹ ಬಂಗಾರದ ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳನ್ನು ತಿನ್ನೋದನ್ನು ನೋಡ್ರಿ. ಪರಸ್ಪರ ನಾನು ದೇವತಾ ಇನ್ನೊಬ್ಬರ ದೇವತೆಯನ್ನು ಹೇಗೆ ಭೇಟಿಯಾಗೋದನ್ನು ನೋಡ್ರಿ. ಎಷ್ಟೊಂದು ಪರಸ್ಪರ ಆತ್ಮೀಯತೆ, ದಿವ್ಯತೆ, ಪವಿತ್ರತೆ. ನಾ ಸತ್ಯುಗದಿಂದ ನಾನು ಪುಚ್ಛ ಸ್ವರೂಪ ದ್ವಾಪರದಲ್ಲಿ ಬರುತ್ತೇನೆ. ನಿಮ್ಮ ಇಷ್ಟ ದೇವಿಯನ್ನು, ಲಕ್ಷ್ಮಿ ಅಥವಾ ಗಣಪತಿಯನ್ನು ನಿಮ್ಮ ಸ್ವರೂಪದಲ್ಲಿ ನೀವು ಸ್ಥಿತರಾಗ್ರಿ. ದುರ್ಗಾ ಯಾರಿಗೇನು ಬೇಕು? ಸಿಂಹದ ಮೇಲೆ ಕುಳಿತಿರುವಂಥ ದುರ್ಗಾನ ಸ್ವರೂಪದಲ್ಲಿ ಸ್ಥಿತರಾಗ್ರಿ. ನನ್ನ ಕಣ್ಣಿನಲ್ಲಿರುವಂಥ ಶಕ್ತಿ, ನನ್ನ ಮುಖದಲ್ಲಿರುವಂಥ ತೇಜ, ನನ್ನ ಗುಡಿಯಲ್ಲಿ ಭಕ್ತರು ಬರ್ತಾ ಇರೋದನ್ನು ನೋಡ್ರಿ. ಭಕ್ತರಿಗೆ ನನ್ನ ದೃಷ್ಟಿ, ನನ್ನ ಕೈಯಿಂದ ವರದಾನಗಳು ಹೋಗ್ತಾ ಇದೆ. ನನ್ನ ಭಕ್ತರಿಗೆ ನನ್ನನ್ನು ನೋಡೋದ್ರಿಂದ, ನನ್ನಿಂದ ವರದಾನ ದೃಷ್ಟಿ ಪಡ್ಕೊಳ್ಳೋದ್ರಿಂದ ಸಂತುಷ್ಟಾಗಿ ನನ್ನ ಗುಡಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ನನ್ನ ಭಕ್ತರ ಮನೋಕಾಮನೆಗಳು ಪೂರ್ಣ ಆಗಕತ್ತಾವ. ನಾ ಆತ್ಮ ಬ್ರಾಹ್ಮಣ ಸ್ವರೂಪ. ಎಲ್ಲರೂ ತಮ್ಮನ್ನು ತಾವು ಶ್ವೇತ ಬಿಳಿ ಡ್ರೆಸ್ದಲ್ಲಿ ವೈಟ್ ಬ್ಯಾಚನ್ನು ಹಾಕ್ಕೊಂಡು ಮಧುಬನ್ಗೆ ನಡೀರಿ. ಡೈಮಂಡ್ ಹಾಲ್ದಲ್ಲಿ ಬಾಪ ದಾದಾ ಮುರಳಿ ನುಡ್ಸಾತಾರು. ನಾ ಫಸ್ಟ್ ಸೀಟಲ್ಲಿ ಬುಕ್ಕ ಪೆನ್ನ ಹಿಡ್ಕೊಂಡು ಬಾಬಾನ ಒಂದೊಂದು ನುಡಿ ಅವ್ರು ಹೇಳ್ತಾ ಇದ್ದರು, ನಾ ಕುಣಿತಾ ಇದ್ದೀನಿ. ಬಾಬಾನ ಒಂದೊಂದು ಮಹಾವಾಕ್ಯದ ರುಚಿಯನ್ನು ತಗೊಳ್ತಾ ಇದ್ದೀನಿ. ಬಾಬಾ ಹೇಳಾಕತ್ತಾನು, ನಾ ಗೋನ ಅಲ್ಗ್ಯಾಡ್ಸ್ಕೋತ ಅವನ ಮಹಾವಾಕ್ಯದ ರುಚಿಯನ್ನು ತಗೊಳ್ತಾ ಇದ್ದೀನಿ. ಬಾಪ್ ದಾದನ ದೃಷ್ಟಿ ನನ್ನ ಮೇಲೆ ಬಿದ್ದಂತೆ ನಾ ನಜರ್ದಿಂದ ನಿಹಾಲಾಗ್ತಾ ಇದ್ದೀನಿ. ಮಧುಬನ್ ಸುತ್ತ ಹಾಕ್ರಿ. ಡೈಮಂಡ್ ಹಾಲ್, ಬ್ರಹ್ಮ ಬಾಬಾರವರ ಅಡಿಗೆ ಮಣಿ, ತಪಸ್ಯಾ ಧಾಮ್ ಸುತ್ತ ಹಾಕ್ರಿ. ಈಗ ನಾನು ಬ್ರಾಹ್ಮಣ, ನಾವೆಲ್ಲ ಗಾಡಿ ಮಾಡಿಕೊಂಡು ಪಾಂಡವ್ ಭವನ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಕ್ರೂಸರ್ನಾಗ ಇಳಿದ ಕೂಡಲೇ ಪಾಂಡವ್ ಭವನ್ ಬಂತ್ರಿ. ನಡೀರಿ, ಓಡಿ ಶಕ್ತಿ ಸ್ತಂಭದ ಎದುರುಗಡೆ ಹೋಗ್ರಿ. ಬಾಬಾ ನಿಂತಿದ್ದಾರೆ ನೋಡ್ರಿ. ಬಾಬಾ ನನ್ನ ತಲೆ ಮೇಲೆ ಕೈ ಇಡ್ತಾ ಇದ್ದರು. ಬೇಗ ಬಂದಿ ಮಗು, ಬೇಗ ಬಾ ಅಂತ ಕರೀತಾ ಇದ್ದರು. ನಡ್ರಿ, ಹಿಸ್ಟ್ರಿ ಹಾಲಿಗೆ ಬರ್ರಿ. ಹಿಸ್ಟ್ರಿ ಹಾಲ್ದಲ್ಲಿ ಬ್ರಹ್ಮ ಬಾಬನ ಹಣೆ ಮಧ್ಯದಲ್ಲಿ ಶಿವ ಬಾಬಾ ಬಂದು ಮುರಳಿ ನುಡ್ಸತ್ತಾರು. ಆ ಹಿಸ್ಟ್ರಿ ಹಾಲದಲ್ಲಿ ಇರುವಂತಹ ಶ್ರೇಷ್ಠವಾದಂಥ ವೈಬ್ರೇಷನ್ ನನ್ನಲ್ಲಿ ಸೇರ್ತಾ ಇದ್ದ ನೋಡ್ರಿ. ಈಗ ಮತ್ತೆ ಹೊರಗಡೆ ಬಂದು ಬಾಬಾನ ಕಮ್ರಾಗ ಹೋಗ್ರಿ. ಬಾಬಾನ ರೂಮ್ದಲ್ಲಿ ಬ್ರಹ್ಮ ಬಾಬಾರವರ ಬೆಡ್ ಹತ್ತಿರ ನಾ ಕುತ್ಕೊಂಡು ಬ್ರಹ್ಮ ಬಾಬಾನ ಜೊತೆ ಚಿಟ್ ಚಾಟ್ ಮಾಡ್ರಿ, ರಿಹಾನ್ ಮಾಡ್ರಿ.
ಬಾಬನ ಜೊತೆ ಇವತ್ತು ಮುರಳಿ ಪಾಯಿಂಟ್ಸ್ ಹೇಳ್ರಿ. ಇವತ್ತು ಬಾಬಾ ಮುರಳಿ ಹೋಗಿ ಏನೇನು ಹೇಳಿದ? ಈಗ ವಾಪಸ್ ಬಾಬಾನ ಕುಟೀರ್ಗೆ ಬರ್ರಿ, ಬಾಬಾನ ಜೋಪಡಿಗೆ ಬರ್ರಿ. ಬಾಬಾ ಕೂತಾರ್ ನೋಡ್ರಿ, ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾನಿಂದ ದೃಷ್ಟಿ ತಗೊಳ್ರಿ. ಬ್ರಹ್ಮ ಬಾಬಾನ ತಲೆ ಮೇಲೆ ನನ್ನ ಕೈ ಇಡ್ತಾ ಇದ್ದರು, ವರದಾನ್ ತಗೊಳ್ರಿ. ಸ್ಥಿರ ಅಚಲ ಏಕ ರಸ ಏಕ ಬಾಬಾ ದೂಸರಾ ನ ಕೋಯಿ. ಏನು ಬೇಕು ವರದಾನ್ ತಗೋರಿ. ಈಗ ನಾ ಬ್ರಾಹ್ಮಣದಿಂದ ಬಿಳಿ ಶ್ವೇತ ಲೈಟ್ ಇರುವ ಫರಿಷ್ಠ ಆಗಿ ಮೇಲೆ ಹಾರ್ರಿ. ಫರಿಷ್ಠ ಆಗಿ ಮೇಲೆ ಗ್ಲೋಬ್ ಮೇಲೆ ಕುತ್ಕೊಳ್ರಿ. ನಿಮ್ಮ ವೈಟ್ ಪ್ರಕಾಶದ ದೇಹದಿಂದ ಬಿಳಿ ಕಿರಣಗಳು ವಿಶ್ವದ ಗ್ಲೋಬಿನ ಮೇಲೆ ಬೀಳ್ತಾ ಇರೋದನ್ನು ನೋಡ್ರಿ. ಇಡೀ ವಿಶ್ವವು ಪವಿತ್ರ ಪಾವನವಾಗ್ತಾ ಇದೆ. ನಾ ಫರಿಷ್ಠ 5 ತತ್ವಗಳಿಗೂ ಸಕಾಶ್ ಕೊಡ್ರಿ. ಆಕಾಶಿಗೂ ನಾನು ಶ್ವೇತ ಬಿಳಿ ಪವಿತ್ರತೆ ಕಿರಣಗಳು ಹೋಗ್ತಾ ಇದ್ದಾವೆ. ಸಮುದ್ರಕ್ಕೆ ಕೊಡ್ರಿ, ಅಗ್ನಿ ತತ್ವಕ್ಕೆ ಕೊಡ್ರಿ, ಗಾಳಿ ಕೊಡ್ರಿ. ಈಗ ವಾಪಸ್ ನಾ ಫರಿಷ್ಠ ಮತ್ತು ಬಿಂದು ಸ್ವರೂಪ ಆಗಿ, ಅದಕ್ಕಿಂತ ಮುಂಚೆ ನಾ ಫರಿಷ್ಠ ಸೂಕ್ಷ್ಮ ಲೋಕಕ್ಕೆ ನಡೀರಿ. ಅಲ್ಲಿ ಬಾಪ ದಾದಾ ನೋಡ್ರಿ. ಬ್ರಹ್ಮ ಬಾಬಾವರ ಹಣೆಯ ಮಧ್ಯದಲ್ಲಿ ಶಿವ ಬಾಬಾರವರ ಕಿರಣಗಳು ಎಲ್ಲ ಕಡೆ ಹರಡ್ತಾ ಇದ್ದಾವು. ಹೋಗಿ ಕುತ್ಕೊಳ್ರಿ ಸೂಕ್ಷ್ಮ ಲೋಕದಲ್ಲಿ. ಬಾಪ ದಾದಾನಿಂದ ಕಣ್ಣಿನಿಂದ ಪವಿತ್ರತೆ ದೃಷ್ಟಿ ತಗೊಳ್ರಿ. ಬಾಪ ದಾದಾ ನನಗೆ ಭ್ರುಕುಟಿ ಮಧ್ಯದಲ್ಲಿ ತಿಲಕ ಇಡ್ತಾ ಇದ್ದಾರೆ ನೋಡ್ರಿ. ಸ್ವರಾಜ್ಯದ ತಿಲಕ, ವಿಜಯಿ ರತ್ನದ ತಿಲಕ, ಸಫಲತಾ ತಿಲಕ. ಬಾಪ ದಾದಾ ನನ್ನ ತಲೆ ಮೇಲೆ ಕೈ ಇಡ್ತಾ ಇದ್ದಾರೋ, ವರದಾನ್ ಕೊಡ್ತಾ ಇದ್ದಾರ. ಶರೀರಿ ಭವ, ವಿದೇಹಿ ಭವ, ಫರಿಷ್ಠಾ ಭವ. ಬಾಪ ದಾದಾರವರ ಭ್ರುಕುಟಿಯಿಂದ 8 ಶಕ್ತಿಯ ಕಿರಣಗಳು ನನ್ನಲ್ಲಿ ಬರ್ತಾ ಇರೋದನ್ನು ನೋಡ್ರಿ. ಬಾಪ ದಾದಾ ನನ್ನ ತಲೆ ಮೇಲೆ ಪವಿತ್ರತೆಯ ರತ್ನ ಜಡಿತ ಕಿರೀಟವನ್ನು ಇಡ್ತಾ ಇದ್ದಾರೆ ನೋಡ್ರಿ. ಈಗ ನಾ ಫರಿಷ್ಠ ದೃಷ್ಟಿ ತಗೊಳ್ತಾ ಪುನಃ ನಿರಾಕಾರನಾಗಿ ಆ ಪರಮಧಾಮ ನಿವಾಸಿ ಶಿವ ತಂದೆಯನ್ನು ಭೇಟಿಯಾಗಿ ಹೊಳ್ಳಿ ಪುನಃ ದೇಹದಲ್ಲಿ ಬಂದು ಕೂತ್ಕೊಳ್ರಿ. ಓಂ ಶಾಂತಿ. ಮಾಡಿದ್ರಿ ಎಲ್ಲರೂ? ಬ್ಯಾಡ ಪಟ್ಕನ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಮುಗಿಸ್ಬಿಡು. ಅದಕ್ಕೆ ಹೇಳೋದು, ಇದಕ್ಕೆ ನಾ ಮತ್ತೆ ಎಕ್ಸ್ಟ್ರಾ ಮಸಾಲೆ ಜೋಡಿಸತ್ತೀನಿ. ನಾನು ಹೆಂಗ್ರೆ ಮಾಡಿ 5 ನಿಮಿಷ ಮಾಡತ್ತೀನಿ. 15 ನಿಮಿಷ ಆಯ್ತು ನೋಡಿ. ಕರೆ ನಾ ಮಾಡಿದಾಗ ಮಾತ್ರ 3 ನಿಮಿಷ ರೀ. ಈಗ ನಿಮ್ಗೆ ಜಾಸ್ತಿ ಹೇಳಾಕತ್ತೇನೇನೋ ಅದಕ್ಕೆ ಹಂಗೆ ಆತೇನೋ ಅವ್ರಿಗೆ ಗೊತ್ತಿಲ್ಲ. ಕರೆ ನಾನು ನೋಡ್ತೇನಲ್ರಿ ಮೊಬೈಲ್ನಾಗ 3 ಭಾಳ ಏನೋ ಮಿಕ್ಸ್ ಮಾಡಿ ಮತ್ತು ಮನೆಗೆ ಕರ್ಕೊಂಡು ಹೋಗಿ ಮನೆಗೆ ಎಲ್ಲರಿಗೂ ಸಕಾಶ್ ಕೊಟ್ಟೋದು 4 ಎಷ್ಟಾದ್ರೂ 4, ಅದಕ್ಕಿಂತ ಹೆಚ್ಚು ಉಡಂಗಿ ಇಲ್ರಿ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಇದು ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಓಂ ಮತ್ತು ಇದು ಬಾಪದಾದವ್ರ ಇಶಾರೆ ಇದೆ. ಬಾಬಾನ ಹೋಮ್ವರ್ಕ್ ಅಂದ್ರೆ ಮಾಡಿಬಿಡೋದು, ಮುಗೀತು. ಬಾಬಾ ಹೇಳಂದ್ರೆ ಮುಗೀತು. ಓಂ ಶಾಂತಿ ರೀ. ಬರ್ರಿ ಸುಜಾತಕ್ಕೋರ್ ಬರ್ರಿ. आए अनुभव करे
आत्मदर्शन करे, अपने पांचों स्वरूपों का चिंतन करे, आए अनुभव करे, आत्मदर्शन करे, अपने पांचों स्वरूपों का चिंतन करे। अनादि रूप रच कर तन भान तज कर, अनादि रूप रच कर तन भान तज कर, परम धाम चलते स्मृतियों से सज कर, प्रभु पास आकर किरण में नहाकर, तुम सा बने याद में समाकर, स्नेह से कल्पतरु का सिंचन करे, आए अनुभव करे, आत्मदर्शन करे, अपने पांचों स्वरूपों का चिंतन करे। धरे रूप उतरे जो संपूर्ण पावन, अपनी ओ दुनिया स्वर्गी सुहावन। धरे रूप उतरे जो संपूर्ण पावन, अपनी ओ दुनिया स्वर्गी सुहावन। अपनी धरती गगन मंद पावन पवन, नाथ त्रिभुवन के हम लेते थे सुख सदन। आदि रूप आँखों में अभिनंदन करे, आए अनुभव करे, आत्मदर्शन करे, अपने पांचों स्वरूपों का चिंतन करे। देखे द्वापर मंदिर में पूजा हुई, देखे द्वापर मंदिर में पूजा हुई, पूज्य हम ही थे दूजा न कोई। ओ कतारों में करवत करते नमन, ओ कतारों में करवत करते नमन, करते पूर्ण कामना भक्त वत्सल नयन। कितने श्रद्धा से ओ भक्ति पूजन करे, आए अनुभव करे, आत्मदर्शन करे, अपने पांचों स्वरूपों का चिंतन करे। चलते चलते काल चक्र जो पूरा हुआ, चलते चलते काल चक्र जो पूरा हुआ, संगम में अपनों से संगम हुआ। भाग्य द्वारे खुले हमको भगवन मिले, भाग्य द्वारे खुले हमको भगवन मिले, लग के प्रभु के गले भाग्य लिखने लगे। ब्रह्मवंशी ब्राह्मण ज्ञान गुंजन करे, आए अनुभव करे, आत्मचिंतन करे, अपने पांचों स्वरूपों का चिंतन करे। कर तपस्या विदेही फरिश्ता हुई, कर तपस्या विदेही फरिश्ता हुई, शक्ति भरते प्रभु सेवा करते हुई। करके पावन प्रकृति विश्व बदलेंगे हम, करके पावन प्रकृति विश्व बदलेंगे हम,
आप सा बाबा बन तन से निकलेंगे हम। धून है आपके कतन पे खुद को अर्पण करे, आए अनुभव करे, आत्मदर्शन करे, अपने पांचों स्वरूपों का चिंतन करे, अपने पांचों स्वरूपों का चिंतन करे। ओम शांति। थैंक यू।